ಪ್ರಯಾಗ್ರಾಜ್ನಲ್ಲಿ ಹಿಂದೆ ಅಲಹಾಬಾದ್ ಇತ್ತು, ಅದನ್ನು ಪ್ರಯಾಗ್ರಾಜ್ ಅಂತ ಬದಲಾವಣೆಯನ್ನು ಮಾಡಿದ ನಂತರ ಈ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭಮೇಳ ನಡೀತಾ ಇದೆ. ಯಾಕೆ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ? ಇನ್ನುಳಿದದ್ದೆಲ್ಲ ನಡೆಯುತ್ತೆ ಅಲ್ಲ? ಇವೆಲ್ಲ ಪ್ರಶ್ನೆಗಳಿದಾವೆ, ಅವುಗಳನ್ನು ನೋಡೋಣ. 6 ವರ್ಷಕ್ಕೂ ನಡೆಯುತ್ತೆ, 12 ವರ್ಷಕ್ಕೂ ನಡೆಯುತ್ತೆ, ಪ್ರತಿ ವರ್ಷವೂ ನಡೆಯುತ್ತೆ. ಅದೇನು ಆಗಿದ್ದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಸದ್ಯಕ್ಕೆ ಈಗ ಮಹಾಕುಂಭಮೇಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ. 16 ದಿನಗಳಷ್ಟೇ ಬಾಕಿ ಇದೆ, ಕಾರಣ ಫೆಬ್ರವರಿ 26ಕ್ಕೆ ಇದು ಮುಗಿತಾ ಇದೆ. ಹೀಗಾಗಿ 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳವನ್ನು ಮಿಸ್ ಮಾಡ್ಕೋಬಾರ್ದು ಅಂತ ದೇಶದ ಮೂಲೆ ಮೂಲೆಗಳಿಂದ ಜನ ಹೋಗ್ತಾ ಇದ್ದಾರೆ. ಅದರಲ್ಲೂ ದಕ್ಷಿಣ ಭಾರತದಿಂದ ಕುಂಭಮೇಳಕ್ಕೆ ಹೋಗುವವರ ಸಂಖ್ಯೆ ವಿಪರೀತವಾಗಿ ಹೋಗಿದೆ. ಇದರ ಪರಿಣಾಮ ಪ್ರಯಾಗ್ರಾಜ್ಗೆ ತೆರಳುವ ಮಾರ್ಗದಲ್ಲಿ ಜಗತ್ತಿನ ಅತಿ ದೊಡ್ಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಶನಿವಾರದಿಂದ ಸುಮಾರು 300 ಕಿಲೋಮೀಟರ್ ಉದ್ದಕ್ಕೆ ಲಕ್ಷಗಟ್ಟಲೆ ವಾಹನಗಳು ನಿಧಾನಗತಿಯಲ್ಲಿ ಚಲಿಸ್ತಾ ಇವೆ. ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶದವರೆಗೂ ಕೂಡ ವಾಹನಗಳು ಸಾಲುಗಟ್ಟಿರೋ ಕಾರಣ ಮಾರ್ಗ ಮಧ್ಯೆಯೇ ಸಿಲುಕಿರುವ ಭಕ್ತರ ಕಷ್ಟಗಳನ್ನು ನೋಡೋಕೆ ಆಗ್ತಾ ಇಲ್ಲ. ಈ ಟ್ರಾಫಿಕ್ ಕರಗೋಕೆ ಕನಿಷ್ಠ 2 ದಿನ ಆದರೂ ಬೇಕು ಅಂತಿದ್ದಾರೆ. ಅಷ್ಟೊತ್ತಿಗೆ ನಿಮಗೆ ಶಿವರಾತ್ರಿ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಇನ್ನೂ ಅಷ್ಟು ಜನ ಹೋಗ್ತಾರೆ. ಈಗೇನಾಗ್ತಾ ಇದೆ ಪರಿಸ್ಥಿತಿ? ಸಕಾಲಕ್ಕೆ ಕುಂಭಮೇಳ ತಲುಪೋಕ್ಕಾಗದೇನೆ ವ್ಯವಸ್ಥೆಯ ಬಗ್ಗೆ ಜನ ಆಕ್ರೋಶವರು ಆಗ್ತಾ ಇದ್ದಾರೆ. ನೀವು ಹಂಗೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಒಂದು ರೋಡಲ್ಲಿ ನಿಮಗೆ 100 ಗಾಡಿ ಹೋಗೋ ಜಾಗದಲ್ಲಿ 1,00,000 ಗಾಡಿಗಳು ಹೋದರೆ ಏನ್ರಿ ಆಗುತ್ತೆ ಪರಿಸ್ಥಿತಿ? ಅದನ್ನು ಯಾರೇನು ಮಾಡೋಕ್ಕಾಗತ್ತೆ? ಯಾಕೆ ರೋಡ್ ಬೈ ರೋಡ್ ಹೋಗಬೇಕು? ಟ್ರೈನ್ ಇಲ್ವಾ? ಟ್ರೈನಲ್ಲೂ ಜಾಮ್ ಆಗಿದೆ ಅಂತಾರೆ. ಫ್ಲೈಟ್ ದರ ಮಾತ್ರ ವಿಪರೀತವಾಗಿ ಏರಿಕೆ ಮಾಡಿಟ್ಟಿದ್ದಾರೆ. ಹೆಂಗೆ ಹೋಗೋಣ ಅಂತಾರೆ. ಹಾಗಾಗಿ ಕಡಿಮೆ ಅಂದರೂ ಕಾರ್ ಮಾಡ್ಕೊಂಡು ಹೋದರೆ ಒಂದು 5 ಜನನೋ 6 ಜನ ಇದ್ದುಬಿಟ್ರೆ ಒಬ್ಬೊಬ್ಬರಿಗೆ ಒಂದು 5,000 ರೂಪಾಯಿ 7,000 ರೂಪಾಯಿನೋ ಬರುತ್ತೆ. ಹಾಗಾಗಿ ಆ ಲೆಕ್ಕದಲ್ಲಿ ಹೋಗೋಣ ಅಂತ ಇದ್ದಾರೆ. ಕೆಲವರು ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ, ಟಿ ವಾಹನಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬಸ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೆ ಎಲ್ಲ ಕಡೆ ಲಾಕ್ ಆಗ್ತಾ ಇದ್ದಾರೆ, ಅಲ್ಲಿ ಮುಟ್ಟೋಕ್ಕಾಗ್ತಿಲ್ಲ. ಅವರಿಗೆಲ್ಲ ಇರೋದೇನು ಅಂತಂದರೆ ಹುಣ್ಣಿಮೆಯ ದಿನ 12ನೇ ತಾರೀಕಿಗೆ ಮುಟ್ಟಬೇಕು ಅಂತ ಹೇಳಿ. ಕಾರಣ ಇನ್ನೆರಡು ದಿನಗಳು ಭಾಳ ವಿಶೇಷತೆ ಅಂತ ಹೇಳಿ. 12ನೇ ತಾರೀಕು ಮತ್ತು ಶಿವರಾತ್ರಿಯ ದಿನ 26ನೇ ತಾರೀಕು, ಇವು ಭಯಂಕರವಾಗಿ ಒಳ್ಳೆಯ ದಿನಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವತ್ತಿನ ದಿನನೇ ಭಯಂಕರ ಜನ ಅಲ್ಲಿ ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಗೂಗಲ್ ನೋಡಿಕೊಂಡು ಮುಂದೆ ಹೋಗಿ ಅಂತ MP CM ಮೋಹನ್ ಯಾದವ್ ಕರೆ ನೀಡಿದ್ದಾರೆ. ನೀನು ಒಬ್ಬನೇ ಬೇಕಾಗಿತ್ತು ಅಲ್ಲಿಗೆ. ರೈಲುಗಳಲ್ಲೂ ವಿಪರೀತ ದಟ್ಟಣೆ ಇದೆ. ಈ ಎಲ್ಲ ಬೆಳವಣಿಗೆ ವಿಪಕ್ಷಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ನೀವಿದ್ದರೆ ಏನು ಮಾಡ್ತಾ ಇದ್ರಿ ವಿಪಕ್ಷಗಳು? ಎಲ್ಲರನ್ನೂ ಫ್ಲೈಟಲ್ಲಿ ಹತ್ತಿಸಿ ಕಳಿಸ್ತಾ ಇದ್ರಾ? ಸಾಮಾನ್ಯ ಭಕ್ತರು ಮನುಷ್ಯರೇ ಅಲ್ವಾ? ಅವರಿಗೆ ಕನಿಷ್ಠ ಸವಲತ್ತು ಒದಗಿಸಿ ಆಹಾರ ನೀರು ಪೂರೈಸಿ, ಇದನ್ನು ಮಾಡಬಹುದು ಸರ್ಕಾರಗಳು. ವಾಹನಗಳಿಗೆ ಟೋಲ್ ಫ್ರೀ ವ್ಯವಸ್ಥೆ ಮಾಡಿ 100% ಮಾಡಬೇಕಾಗಿತ್ತು. ಎಂಥ ಲೂಟಿ ಹೊಡಿತಾ ಇದೆ ಸರ್ಕಾರ ಅಂತಂದರೆ, ಕಾರಣ ಬೆಂಗಳೂರಿನಿಂದ ನೀವು ಅಲ್ಲಿಗೆ ಏನಾದರೂ ಹೋಗಬೇಕು ಅಂತಂದರೆ ಒಂದು ಸೈಡಲ್ಲಿ 3,600 ಏನೋ 3,700 ಟೋಲ್ ಬೀಳುತ್ತೆ. ವಾಪಸ್ ಬರಬೇಕು ಅಂದ್ರೂ ಅಷ್ಟೇ ಆಗುತ್ತೆ. 7,000 ರೂಪಾಯಿ ಆಲ್ಮೋಸ್ಟ್ ಆಲ್ ಟೋಲ್ ಬೀಳುತ್ತೆ. ಟೋಲ್ ಫ್ರೀ ಮಾಡೋಕ್ಕೂ ಆಗಲ್ವಾ ಪ್ರಯಾಗ್ರಾಜ್ಗೆ ಹೋಗುವಂಥವ್ರಿಗೆ? ಇಷ್ಟೆಲ್ಲ ಹಿಂದುತ್ವದ ಬಗ್ಗೆ ಮಾತನಾಡ್ತೀರಾ? ಏನು ಜನ ಇದ್ದೀರಪ್ಪ. ಆಹಾರ ನೀರು ಪೂರೈಸಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗಿ ಸರ್ಕಾರವನ್ನು ಅಖಿಲೇಶ್ ಯಾದವ್ ಒತ್ತಾಯಿಸಿದ್ದಾರೆ. ಮಹಾಕುಂಭಮೇಳದ ಕಾರಣ ಪ್ರಯಾಗ್ರಾಜ್ ಸಂಪರ್ಕಿಸುವ ಎಲ್ಲ ರಸ್ತೆಗಳಲ್ಲೂ ಕೂಡ ಕನಿಷ್ಠ 15ರಿಂದ 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಜನಜೀವನ ಅಲ್ಲಿ ಸ್ತಬ್ಧವಾಗಿದೆ. ಹಾಗೆ ಈವರೆಗೂ ಕೂಡ 48 ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಅನ್ನುವಂಥ ಒಂದು ಲೆಕ್ಕವನ್ನು ಕೊಡ್ತಾ ಇದೆ ಸರ್ಕಾರ. ಈ ಟ್ರಾಫಿಕ್ಗೆ ಕಾರಣ ಏನು ಅನ್ನುವಂಥದ್ದನ್ನು ಒಂದ್ಸಲ ನೋಡ್ಬಿಡೋಣ ಏನಾಗಿದೆ ಅಂತ ಹೇಳಿ. ಎಲ್ಲ ಪಾರ್ಕಿಂಗ್ ಸ್ಥಳಗಳು ಈಗ ಭರ್ತಿಯಾಗಿ ಹೋಗಿವೆ. ಇನ್ನೇನಾಗುತ್ತೆ ರೀ? ಅಲ್ಲಿರುವಂಥ ಅಂದಾಜು ಲೆಕ್ಕ ಏನು, ಜನ ಹೋಗ್ತಾ ಇರುವಂಥ ರೀತಿ ಏನು, ಎಲ್ಲ ಕಡೆಯೂ ಕೂಡ ಭರ್ತಿಯಾಗಿ ಹೋಗಿದೆ. ಆಗ ನೋಡಿದರೆ ಸುತ್ತಮುತ್ತಲಿರುವಂತಹ ಜಾಗಗಳಲ್ಲೆಲ್ಲ ಗಾಡಿಗಳನ್ನು ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಜನ 15 ಕಿಲೋಮೀಟರ್ಗಳಿಂದ. ಪಾರ್ಕಿಂಗ್ ಸ್ಥಳಗಳ ಕಡಿತವನ್ನು ಮಾಡಿರೋದು. ಆರಂಭದಲ್ಲಿ 102 ಟ್ರಾಫಿಕ್ ಲಾಟ್ ಅನ್ನು ಮಾಡಿದ್ರಂತೆ. ಅಮೃತ ಸ್ನಾನದ ನಂತರ 36ಕ್ಕೆ ಕಡಿತ ಮಾಡಿಬಿಟ್ಟಿದ್ದಾರೆ. ಬೇಕಾಬಿಟ್ಟಿ ಮಾಡ್ತಾ ಹೋದ್ರೆ ಇದೇ ಪರಿಸ್ಥಿತಿ. ಅದೇ ಇದ್ದಿದ್ರೆ ಏನಾಗಿರೋದು? ಪಕ್ಕದ ಜಿಲ್ಲೆಗಳ ಜೊತೆಗೆ ಸಮನ್ವಯದ ಕೊರತೆ ಅಂತಿದ್ದಾರೆ. ಪ್ರಯಾಗ್ರಾಜ್ಗೆ ಎಂಟ್ರಿ ಕೊಡುವಂತಹ ವಾಹನಗಳನ್ನು ಗಡಿ ಜಿಲ್ಲೆಗಳಲ್ಲಿ ಯಾವಾಗ ನಿಲ್ಲಿಸಬೇಕು, ಯಾವಾಗ ನಿಲ್ಲಿಸಬಾರದು ಅನ್ನೋ ಬಗ್ಗೆ ಯಾವುದೇ ಯೋಜನೆಯನ್ನು ರೂಪಿಸಿಕೊಂಡಿಲ್ಲ. ಪಕ್ಕದ ಜಿಲ್ಲೆಗಳ ಜೊತೆಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಸಮನ್ವಯತೆಯನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭದ್ರತಾ ಸಿಬ್ಬಂದಿಗೆ ಸ್ಥಳೀಯವಾಗಿ ಮಾಹಿತಿ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಕುಂಭಮೇಳದ ಭದ್ರತೆಗೆ ಸ್ಥಳೀಯ ಪೊಲೀಸರು, PAC ಅರಸಿನ ವಾಹನಗಳನ್ನು ನಿಯೋಜಿಸಲಾಗಿದೆ. ಆದರೆ PAC ಮತ್ತು ಅರಸಿನ ಪಡೆ ಸಿಬ್ಬಂದಿಗೆ ಸ್ಥಳೀಯ ಪರಿಚಯ ಇಲ್ಲ, 100% ಇರೋದಿಲ್ಲ. ಇನ್ನು ಭಕ್ತರಿಗೆ ಮಾಹಿತಿಯ ಕೊರತೆ, ಟ್ರಾಫಿಕ್ ಜಾಮ್ ಆಗಿದೆ. ಮತ್ತಿತರೆ ಮಾಹಿತಿ ಭಕ್ತರಿಗೆ ಸರಿಯಾಗಿ ಅಲ್ಲಿ ತಲುಪ್ತಾ ಇಲ್ಲ. ಒಬ್ಬರನ್ನೊಬ್ಬರು ನೋಡಿಕೊಂಡು ಭಕ್ತರು ಮುಂದೆ ಹೋಗ್ತಾ ಇದ್ದಾರೆ. ಭಕ್ತರ ಸಂಖ್ಯೆ ವಿಪರೀತವಾದಾಗ ಬ್ಯಾರಿಕೇಡ್ ಅಳವಡಿಸಿ ಅವರನ್ನು ಗಂಟೆಗಟ್ಟಲೆ ತಡೆದು ನಿಲ್ಲಿಸುವಂಥ ಕೆಲಸ ಆಗ್ತಾ ಇದೆ. ಇದರ ಮಧ್ಯದಲ್ಲಿ VIP ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಬಹುತೇಕ ಕೇಳುತ್ತಾ ಇದೆ ಅಲ್ಲಿರುವಂಥದ್ದು. ಕೆಲವು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರುವಂಥ VIPಗಳಿಗೆ ಸ್ಪೆಷಲ್ ಆಗಿ ಅಲ್ಲಿ ಬಿಡ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಿದ್ದಾರೆ. ಬಟ್ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ
ತುಂಬ ಹೆಚ್ಚಿನ ದಟ್ಟಣೆ ಹೋಗಿರೋದ್ರಿಂದ, ಜನ ಆ ಪ್ರಮಾಣದಲ್ಲಿ ಹೋಗಿರೋ ಪರಿಣಾಮವಾಗಿ ಅಷ್ಟೊಂದು ಆಗ್ತಾ ಇದೆ. ಮತ್ತು ಇದು ಸರ್ವೇ ಸಾಮಾನ್ಯನೇ ನಿಮಗೆ. ಯಾಕೆ ಅಂತಂದರೆ ಹೆಂಗೆ ನಿಭಾಯಿಸೋಕ್ಕಾಗತ್ತೆ ಹೇಳಿ ನಿಮಗೆ? ಬೆಂಗಳೂರಿನಲ್ಲಿ ಇಲ್ಲೆಲ್ಲ ಇಷ್ಟೆಲ್ಲ ಮಾಡಿಟ್ಟಾಗಲೂ ಕೂಡ ವೆಹಿಕಲ್ಸ್ಗಳು ಮೂವ್ಮೆಂಟ್ಗಳು ಹೆವಿ ಆದಾಗ ಬ್ಲಾಕ್ ಆಗಿಡುತ್ತೆ. ಒಂದು ಏರ್ ಶೋ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಏರ್ ಶೋ ಈಗ ನಡೀತಾ ಇರುವಂಥದ್ದು, ಇವತ್ತೇನೆ ಜನ ಅಂತ ಇದ್ರು, ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂಥೇಳಿ. ಅಲ್ಲಿ ಹೋಗ್ತಾ ಇರುವಂಥದ್ದು ಕೋಟಿಗಟ್ಟಲೆ ಜನ, ಹೆಂಗೆ ನಿಭಾಯಿಸೋಕ್ಕಾಗತ್ತೆ? ಆಮೇಲೆ ಸರ್ಕಾರ ನೋಡಿ ಹೇಗೆ ಲೂಟಿ ಹೊಡಿತಾ ಇದೆ ಅಂತ ಹೇಳಿ ನನಗೆ ತುಂಬ ಡಿಸಪಾಯಿಂಟ್ ಆಗಿರುವಂಥದ್ದು ಇದು ಕೇಂದ್ರ ಸರ್ಕಾರದ ವಿಚಾರದಲ್ಲಿ. ಯಾಕೆ ಎಲ್ಲದಕ್ಕೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಮಾತ್ರ ಟೋಲ್ಗಳನ್ನು ಫ್ರೀ ಇಟ್ಕೊಳ್ತೀರಾ? MP ಗಳು, MLAಗಳು, MLCಗಳು, ರಾಜ್ಯಸಭಾ ಸದಸ್ಯರು, ನಿಮ್ಮ ಆಫೀಸರ್ಸ್ಗಳು ಎಲ್ಲ ಇಟ್ಕೊಳ್ತೀರಾ. ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲಿ ಕಟ್ಟು ಮಾಡ್ಕೊಳ್ತೀರಾ ಟೋಲ್ಗಳ ದುಡ್ಡನ್ನು ನಿಮಗೆ. ಜನ ಮಾತ್ರ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ರೆ 144 ವರ್ಷಗಳಿಗೆ ನಿಮ್ಮ ಸರ್ಕಾರ ಇರ್ತಾವೋ ಬಿಡ್ತಾವೋ, ಅಥವಾ ನೀವು ಇರ್ತಿರೋ ಬಿಡ್ತಿರೋ ಯಾರಿಗೆ ಗೊತ್ತು. ಅವುಗಳಿಗೆ ಟೋಲ್ ಫ್ರೀ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಅಟ್ಲೀಸ್ಟು ಈ ಸಂದರ್ಭದಲ್ಲಿ ಆ ಜಾಗಕ್ಕೆ ಮಾತ್ರ ಏನು ಕಷ್ಟ ಆಗಿರೋದು? ಆಮೇಲೆ ಫ್ಲೈಟ್ಗಳು ಅಟ್ಲೀಸ್ಟು ಕಡಿಮೆ ಇದ್ದಿದ್ದಿದ್ರೆ ಜನ ಅದಕ್ಕಾದರೂ ಹೋಗ್ತಾ ಇದ್ರು. ಅಂತ ರೇಟ್ ಮಾಡಿಟ್ಟಿದ್ರ 10,000, 15,000, ಅದು ಕಡಿಮೆನೇ. ಅದು ಇತ್ತೀಚೆಗೆ 20,000, 25,000 ಹಬ್ಬಗಳು ಬಂದಾಗ್ಲೇನೆ ಆ ಬಸ್ಗಳ ಫೇರ್ ಜಾಸ್ತಿ ಆಗುತ್ತೆ. ಅದು ಆಯಾ ಇದು ಸಾಮಾನ್ಯ ಹಬ್ಬಗಳ ವಿಚಾರದಲ್ಲಿ ಪ್ರತಿ ವರ್ಷ ಬರೋದಕ್ಕೂ 144 ವರ್ಷಗಳಿಗೆ ಒಂದು ಸಲ ಬರ್ತಾ ಇರುವಂತ ಈ ಕುಂಭಮೇಳಕ್ಕೂ ವ್ಯತ್ಯಾಸ ಇದೆ ದಿವ್ಯಾ. ಆಮೇಲೆ ಇದನ್ನ ಗವರ್ಮೆಂಟ್ ಹೆಂಗೆ ನೋಡ್ಬೇಕಾಗಿತ್ತು? ವಿಮಾನಗಳ ವಿಚಾರದಲ್ಲಿ ಯಾಕೆ ಬೇರೆ ಸಂದರ್ಭಗಳೆಲ್ಲ ಫ್ಲೈಟ್ ರೇಟ್ ಕಡಿಮೆ ಮಾಡ್ಕೊಳ್ಳೋದಿಲ್ವಾ? ಇವರು ಅನುಕೂಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ವಾ? ಕಡಿಮೆ ಇಡ್ಲಿ, ಜನರಿಗೆ ಅನುಕೂಲ ಆಗೋದಾದ್ರೆ ಯಾಕೆ ಬೇಡ ಅಂತಾರೆ? ಬಿಜೆಪಿಯವ್ರು ಮಾತಿದ್ರೆ ಹಿಂದುತ್ವದ ವಿಚಾರ ಹೇಳ್ತಾರೆ. ಪ್ರಪಂಚದ ಅತಿ ದೊಡ್ಡ ಮೇಳ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೊಡಕ್ಕಾಗಲ್ವಾ ಫೆಸಿಲಿಟಿ? ಸಬ್ಸಿಡಿ ಕೊಡ್ಲಿ, ಇದಕ್ಕೆ ಏನು ಹೆಚ್ಚಿನ ಖರ್ಚಾಗುತ್ತೆ ಸರ್ಕಾರ ಕೊಡ್ಲಿ, ತೆರಿಗೆ ಏನಾಗೋದಿದೆ? ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಂದಾಗ ಅದೊಂದಿಷ್ಟು ವ್ಯವಸ್ಥೆಯನ್ನ ಮಾಡೋಕ್ಕಾಗಲ್ಲ. ಕನಿಷ್ಠ ಹೋಗ್ಲಿ, ಟೋಲ್ ಆದ್ರೂ ಫ್ರೀ ಮಾಡೋಕ್ಕಾಗ್ಲಿಲ್ವಾ? ಅದು ಇಲ್ಲ. ಟ್ರೈನ್ ಹೆಚ್ಚಿನ ರೀತಿಯಲ್ಲಿ ಟ್ರೈನ್ ಅನ್ನ ಬಿಡಬೇಕು ಅಂತಂದ್ರೆ ಅದು ಕ್ರ್ಯಾಶ್ ಆಗುತ್ತೆ, ಅಲ್ಲಿ ಬೇರೆ ಆಗೋದಿಲ್ಲ. ಯಾಕಂದ್ರೆ ಜಾಮ್ ಆಗಿ ಕೂತ್ಕೊಳ್ಳುತ್ತೆ. ಅದು ಟ್ರೈನ್ ಆಗಲ್ಲ, ಇದು ಟ್ರೈನ್ ಆಗಲ್ಲ. ಇರುವಷ್ಟರಲ್ಲಿ ಹೆಚ್ಚಿನ ಬೋಗಿಗಳನ್ನು ಹಾಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾವ ಹಡೆ ಬರ ಅಂತಂದ್ರೆ ಸ್ಲೀಪರ್ ಕೋಚ್ ಯಾರಾದ್ರೂ ಬುಕ್ ಮಾಡ್ಕೊಂಡಿದ್ರೆ ಅದರಲ್ಲೂ ಕೂಡ ಜನರಲ್ ಬೋಗಿ ತರ ಜನ ನುಗ್ತಾರೆ. ಅಲ್ಲಿ ಹೋಗ್ತಾ ಇದೀವಿ ಅಂತಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಫ್ಲೈಟ್ ಚಾರ್ಜ್ಗಳನ್ನು ವಿಪರೀತವಾಗಿ ಏರಿಕೆ ಮಾಡಿಟ್ಟಿದ್ದಾರೆ. ಅದನ್ನ ಕಡಿಮೆ ಮಾಡೋಕ್ಕಾಗಲ್ವಾ? ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಕಾರಲ್ಲಿ ಹೋಗ್ಬೇಕು. ಅದಕ್ಕೆ ಜನ ಏನ್ ಮಾಡ್ತಾ ಇದ್ದಾರೆ, ಅಷ್ಟು ದುಡ್ಡು ಫ್ಲೈಟ್ ಎಲ್ಲಿ ಕೊಟ್ಟು ಹೋಗೋಣ, ಹೋಗ್ಲೇಬೇಕು ಅನ್ನುವಂಥ ಪಾಪ ದೃಢ ನಿರ್ಧಾರ ರೀ. 144 ವರ್ಷ ನಾವು ನೋಡೋಕ್ಕಾಗುತ್ತಿಲ್ಲ, ನಮ್ಮ ಮಕ್ಕಳು ನೋಡೋಕ್ಕಾಗುತ್ತಿಲ್ಲ, ಮರಿಮೊಮ್ಮಕ್ಕಳು ನೋಡ್ತಾರೋ ಇಲ್ಲೋ ಇನ್ನು. ಆ ರೀತಿಯಲ್ಲಿದೆ. ಯಾಕಂದ್ರೆ ಈಗಿನ ಆಯುಷ್ಯನೇ ಕಡಿಮೆ ಇರಬೇಕಾದ್ರೆ ನೋಡೋಕ್ಕೆಲ್ಲ ಆಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. 144 ವರ್ಷ ಆದ್ಮೇಲೆ ಆಗೋದು. ಈ ಪರಿಸ್ಥಿತಿಯಲ್ಲಿದ್ದಾಗ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡು ಕೊಟ್ಟಿದ್ದಿದ್ರೆ ಫ್ಲೈಟಲ್ಲಿ ಹೋಗೋದಾದ್ರೆ, ಅಟ್ಲೀಸ್ಟ್ ಒಂದಿಷ್ಟು ಹೆಚ್ಚಿನ ಫ್ಲೈಟ್ಸ್ಗಳನ್ನ ಅಲ್ಲಿಗೆ ಬಿಡೋದಾಗಿದ್ದಿದ್ರೆ ಅನುಕೂಲ ಆಗೋದಲ್ವಾ? ಸುತ್ತಮುತ್ತಲು ಒಂದಿಷ್ಟು ಏರ್ಪೋರ್ಟ್ಗಳು ಎಲ್ಲಿದ್ದಾವೆ, ಏನು, ಅಲ್ಲಿ ಒಂದಿಷ್ಟು ಕಡಿಮೆ, ಅಲ್ಲಿಗೆ ಹೋಗುವಂಥವ್ರಿಗೆ ಮಾತ್ರ ಕಡಿಮೆ ಕೊಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಡೋಕ್ಕಾಗಲ್ವಾ? ಜನಕ್ಕೆ ಈ ಬಸ್ನಲ್ಲಿ ಹೋದ್ರೆ ಅಥವಾ ಕಾರ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? ನಿಮಗೊಂದು ಕಡಿಮೆ ಅಂತಂದ್ರೆ ಒಂದು 5-6 ಸಾವಿರ ರೂಪಾಯಿದಾಗ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಹೋಗ್ತಾರೆ. ಇಲ್ಲಿ ಯಾಕೆ ಈ ವಿಚಾರಕ್ಕೆ ಹೋಗ್ತಾರೆ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಕುಂಭಮೇಳದ ಏನು ವಿಚಾರ ಅಂತೇಳಿ. ಮುಂದೆ ಕರ್ನಾಟಕದ ಬಂದಾಗ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಹೇಳಕ್ ಬರುತ್ತೆ ಅದನ್ನ. ಬಟ್ ನಡೆಯೋದೇ ಏನು ಅಂತಂದ್ರೆ 4 ಜಾಗಗಳಲ್ಲಿ ಮಾತ್ರ ನಡೆಯೋದಿದು. ಇದಕ್ಕೆ ಮೂಲವಾಗಿರೋದೇನು? ಹಿಂದೆ ನಮ್ಗೆ ಅದಕ್ಕೆ ಮತ್ತೆ ಪುರಾಣದಲ್ಲೇ ಹೋಗ್ಬೇಕು. ಸಮುದ್ರ ಮಂಥನ ಆಗಬೇಕಾದಂಥ ಸಂದರ್ಭದಲ್ಲಿ ಅಮೃತ ಬರುತ್ತೆ. ಅಮೃತನ ಇಬ್ಬರ ರಾಕ್ಷಸರು ಮತ್ತೆ ದೇವರ ನಡುವೆ ಜಗಳ ಆಗುವಂಥ ಸಂದರ್ಭದಲ್ಲಿ ಯುದ್ಧ ನಡೆಯುತ್ತೆ. ಸುಮಾರು 17-18 ದಿನಗಳ ಕಾಲ. ಅದರಿಂದ 4 ಹನಿಗಳು ಕೆಳಗಡೆಗೆ ಬಿದ್ದಂಥ ಜಾಗಗಳು. ಅದರಲ್ಲಿ ಒಂದು ನಾಸಿಕ್ ಬರುತ್ತೆ, ಉಜ್ಜಯಿನ್ ಬರುತ್ತೆ, ಇನ್ನೊಂದು ಕಡೆಗೆ ಹರಿದ್ವಾರ ಬರುತ್ತೆ, ಇನ್ನೊಂದು ಕಡೆಗೆ ಪ್ರಯಾಗ್ರಾಜ್ ಬರುತ್ತೆ. ಈ 4 ಜಾಗಗಳು. ಈ 4 ಜಾಗಗಳಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ. ಅರ್ಧ ಕುಂಭಮೇಳ ನಡೆಯುತ್ತೆ, ಪೂರ್ಣ ಕುಂಭಮೇಳ ನಡೆಯುತ್ತೆ. ಅರ್ಧ ಕುಂಭಮೇಳ ನಡೆಯುವಂಥದ್ದು 6 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅದು 2 ಜಾಗಗಳಲ್ಲಿ ನಡೆಯುತ್ತೆ, ಪ್ರಯಾಗ್ರಾಜ್ ಮತ್ತು ಹರಿದ್ವಾರ. ಪೂರ್ಣ ಕುಂಭಮೇಳ 4 ಜಾಗಗಳಲ್ಲೂ ಕೂಡ ನಡೆಯುತ್ತೆ. ಇನ್ನು ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಮಾಘ ಮೇಳ ಅಂತ ಕರೀತಾರೆ ಅದನ್ನ. ಕುಂಭಮೇಳ ಅಂತ ಕರೆಯಲ್ಲ, ಪ್ರತಿ ವರ್ಷವೂ ನಡೆಯೋದನ್ನ ಮಾಘ ಮೇಳ ಅಂತ ಹೇಳಿ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಜನ. ಯಾಕೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು. ಆಯ್ತು, ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಏನು ಮಾಡಿದ್ದಾರೆ? ನಾವು ಕೇಂದ್ರನೂ ಹೇಳ್ತಾ ಇದೀವಲ್ಲ, ರಾಜ್ಯ ಸರ್ಕಾರಗಳು ರಾಜ್ಯಗಳಲ್ಲಿರುವಂಥ ನಿಮಗೆ ಆಸಕ್ತಿ ಇದ್ದಿದ್ರೆ ರಾಜ್ಯದಲ್ಲಿರುವಂಥ ವಿಚಾರದಲ್ಲೂ ಹೆಚ್ಚಿನ ರೀತಿಯಾಗಿ
ಕೊಡಬೇಕಾಗಿತ್ತು ಫೆಸಿಲಿಟಿಗಳನ್ನು, ಕೇಳಬೇಕಾಗಿತ್ತು. ಉಳಿದಿದ್ದೆಲ್ಲ ಕೇಳ್ತೀರಾ ಕೇಂದ್ರಕ್ಕೆ. ನಮ್ಮ ರಾಜ್ಯದಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ ಕುಂಭಮೇಳಕ್ಕೆ, ಇಕ್ಕಟ್ಟಿಗೆ ಸಿಲುಕಿಸ್ಕೋ ಅವಕಾಶ ಇರಲಿಲ್ವಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರವನ್ನ? ನಮ್ಮ ರಾಜ್ಯಗಳಿಂದ ಹೋಗ್ತಾ ಇದ್ದಾರೆ ಭಕ್ತರು, ವ್ಯವಸ್ಥೆಯನ್ನು ಯಾಕೆ ಕಲ್ಪಿಸ್ತಾ ಇಲ್ಲ? ಟೋಲ್ಗಳನ್ನು ಫ್ರೀ ಮಾಡಿ ಅಂತ ಒಬ್ಬರಾದ್ರೂ ಮಿನಿಸ್ಟರ್ ಕೇಳಿದಾರಾ? ಮೆಕ್ಕಾಗ್ ಹೋಗುವಂತ ಸಂದರ್ಭದಲ್ಲಿ ಸಬ್ಸಿಡಿ ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ಇದಕ್ಕೆ ಕೇಳಕ್ಕಾಗ್ಲಿಲ್ಲ ಅಲ್ಲ ಮಂತ್ರಿಗಳಿಗೆ, ಇದಕ್ಕೆ ಕೇಳಕ್ಕಾಗ್ಲಿಲ್ಲ ಸರ್ಕಾರಗಳಿಗೆ. ಹೆಂಗಿದೆ ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಡುವಂತ ಆಟಗಳು. ಓಕೆ, ಇನ್ನು ಮಹಾಕುಂಭಮೇಳದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡ್ರು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭದಲ್ಲಿ ಮಿಂದೆದ್ರು. ಈ ಹೊತ್ತಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿಗರು ಮತ್ತು ನೆಟ್ಟಿಗರು ಭಾರೀ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿದ ಟ್ವೀಟ್ ಒಂದು ಭಾರೀ ಚರ್ಚೆಗೆ ಗ್ರಾಸವಾಯಿತು. ಗಂಗೆ ಕಲುಷಿತವಾಗಿದೆ ಎನ್ನುತ್ತಾ ಕಲುಷಿತ ನೀರಿನಲ್ಲಿ ಭಕ್ತರು ಸ್ನಾನ ಮಾಡ್ತಾ ಇರೋ ವಿಡಿಯೋ ಹಂಚಿಕೊಂಡಿದ್ದಾರೆ. ಇದು ಗಂಗೆಯನ್ನ ನಾವು ಹೇಗೆ ನಡೆಸಿಕೊಳ್ತಿದ್ದೀವಿ ಎಂಬುದರ ವಾಸ್ತವ. ನಮಾಮಿ ಗಂಗೆ ಎಂಬುದು ಕೇವಲ ಬಜೆಟ್ ಹಂಚಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ. ಕುಂಭಮೇಳ ಚುನಾವಣಾ ಸಾಧನವಾಗಿ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಅಧ್ಯಯನವೊಂದರ ಪ್ರಕಾರ ಉತ್ತರ ಪ್ರದೇಶದಲ್ಲಿ 12% ರೋಗಿಗಳಿಗೆ ಕಲುಷಿತ ಗಂಗಾ ನದಿ ಕಾರಣವಾಗಿದೆ ಎಂದೆಲ್ಲ ಪ್ರಿಯಾಂಕ್ ಖರ್ಗೆ ಆಪಾದಿಸಿದ್ದಾರೆ. ಅತ್ತ ಸಚಿವ ಮಹದೇವಪ್ಪ ನಿನ್ನೆ ಮಾತನಾಡುವಾಗ ಅಯೋಧ್ಯೆ ರಾಮ, ವಾಲ್ಮೀಕಿ ರಾಮ ಬೇರೆ ಬೇರೆ ಎಂದಿದ್ದಕ್ಕೆ ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂಗಳ ಒಗ್ಗಟ್ಟು ಸಂಭ್ರಮ ನಿಮಗೆ ಕಂಡ್ರೆ ಯಾಕಿಷ್ಟು ಅಸೂಯೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶೋಕ್. ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ ಬರುವ ರಾಮ ಯಾರು, ವಾಲ್ಮೀಕಿ ರಾಮನೋ ಅಯೋಧ್ಯೆಯ ರಾಮನೋ ಅಂತ ಗರಂ ಆಗಿದ್ದಾರೆ. ಹಿಂದೂ ಸಮಾಜದಲ್ಲಿ ಒಡಕುಂಟು ಮಾಡುವ ಇಂತಹ ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಜಾಗ ಇಲ್ಲ. ವೋಟ್ ಬ್ಯಾಂಕ್ ರಾಜಕೀಯವಾಗಿ ಹಿಂದೂಗಳ ಶ್ರದ್ಧೆ ನಂಬಿಕೆಗಳ ಜೊತೆ ಚೆಲ್ಲಾಟ ಆಡೋದನ್ನ ಬಿಟ್ಬಿಡಿ ಅಂತ ಕಿಡಿಕಾರಿದ್ದಾರೆ ಅಶೋಕ್. ಖರ್ಗೆಯವ್ರಿಗೆ ಕೇಳಬೇಕು, ಯಾರ್ಯಾರು ಪಾಪ ತೊಳಿತು, ಏನು ಎಷ್ಟು ಪ್ರಮಾಣದಲ್ಲಿ ಪಾಪ ತೊಳಿತು ಅನ್ನೋಂಥದ್ದು ಒಂದು ವರದಿ ಕೊಡ್ಲಿಕ್ಕೆ ಹೇಳಬೇಕು. ಓಟ್ ಹಾಕೋರು ಹಿಂದೂಗಳೇ ಹಾಕದ ಮ್ಯಾಗನೇ ಒಂದು 4,000 ಸಾವಿರ ಹಾಕ್ತಾರಷ್ಟೇ. ಈ ನಾಯಕರುಗಳಿಗೆ ತಲೆಯಲ್ಲಿ ಏನು ಕೊಳಕ್ಕೆ ಮೆದುಳಿಟ್ಕೊಂಡಿದಾರ ಅಂತ ಅಲ್ಲ, ಗಂಗೆ ಕಲುಷಿತ ಅಂತಂದ್ರೆ 2014 ಕ್ಲೀನ್ ಮಾಡ್ತೀನಿ ಅಂತ ಬಂದವರು ಯಾರು? ಗಂಗೆಯನ್ನ ಕ್ಲೀನ್ ಮಾಡಿಲ್ಲ ಅಂತ ಹೇಳ್ತಾ ಇರುವಂತವ್ರು ಯಾರು? ಹೌದು, ಕ್ಲೀನ್ ಮಾಡಿಲ್ಲ ಅಂತ ಹೇಳ್ತಾ ಇರುವಂಥವ್ರು ಯಾರು? ಮುಂಚೆ ಗಂಗೆಯನ್ನು ಹೋಗಿ ನೋಡಿದ್ರಾ? ಈಗ ಹೋಗಿ ಗಂಗೆಯನ್ನು ನೋಡಿದ್ದೀರಾ? ನೋಡಿದವ್ರು ಈ ಮಾತುಗಳನ್ನು ಆಡೋದಿಲ್ಲ. ಈ ಮೂಲಕ ಇವರು 48 ಕೋಟಿ ಭಕ್ತರು ಏನು ಹೋಗಿದಾರಲ್ಲ ಅವರ ನಂಬಿಕೆನ ಪ್ರಶ್ನೆ ಮಾಡ್ತಿದ್ದಾರೆ. ಇವರಿಗೆ ಇದೊಂದೇ ಬರೋದು ದಿವ್ಯಾ. ಹಿಂದೂ ಧರ್ಮದಲ್ಲಿ ಯಾರು ದಾದು ಪಿರಿಯೋದಿಲ್ಲ, ಇವ್ರನ್ನ ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಯಾರು ಲಾಂಗು ಮಚ್ಚು ತಲವಾರುಗಳನ್ನು ಹಿಡ್ಕೊಂಡು ಬೀದಿಗಿಳಿಯೋದಿಲ್ಲ. ಇವ್ರ ಮನೆಗೆ ಹೋಗಿ ಬೆಂಕಿ ಇಡೋದಿಲ್ಲ. ಏನಾದರೂ ಅಂದರೆ ಇವ್ರ ಮನೆಗೆ ಹೋಗಿ ಬೆಂಕಿ ಇಡೋರಿಲ್ಲ. ಇಡೋರಾಗಿದ್ದಿದ್ರೆ ಈ ಮಾತುಗಳು ಬರ್ತಿರ್ಲಿಲ್ಲ. ಬೇರೆ ವಿಚಾರದಲ್ಲಿ ಇದೇ ಮಾತುಗಳನ್ನು ಆಡಿದ್ದಿದ್ರೆ ಮನೆ ಸುಟ್ಟು ಹೋಗಿರೋದು ಆಗಿತ್ತಲ್ವ? ಯಾಕೆ ಎಜಳಿ ಡಿಜಳಿ ಆಗಿಲ್ವಾ? ಇಲ್ಲಿ ಆಗೋದಿಲ್ಲ. ಅಯ್ಯೋ ರಾಮ ಬೇರೆ ಬೇರೆ ಅಂತೇಳಿ ಮೂರ್ಖರು ತಂದು, ಮೂರ್ಖ ಶಿಖಾಮಣಿಗಳು ತಂದು ತಲೆ ಬೇಡವಾ? ಆಯ್ತು ಕೇಳಿ. ಹಾಗಿದ್ದಾಗ ಉಗ್ರರಿಗೆ ಅಲ್ಲ ಬೇರೆ, ಇನ್ನುಳಿದಂಥವ್ರಿಗೆ ಅಲ್ಲ ಬೇರೆ. ನಾ ಕೇಳಿ ನೋಡೋಣ, ತಾಕತ್ತಿದ್ರೆ, ದಮ್ಮು ತಾಕತ್ತಿದ್ರೆ ಕೇಳಿ ನೋಡೋಣ. ಬಾಯಿಗೆ ಬರುತ್ತಾ? ಅಲ್ಲಿ ಬರಲ್ಲ ನಿಮಗೆ. ಕೇಳಿ ನೋಡೋಣ. ಯಾಕೆ ಬರೀ ಹಿಂದೂ ಧರ್ಮದಲ್ಲಿರುವಂಥವ್ರ ಬಗ್ಗೆ ಮಾತನಾಡ್ತೀರಾ ನೀವು? ಅಲ್ಲಿ ಉಗ್ರರು ಹೇಳೋದೇನು, ಇಲ್ಲಿ ಹೇಳೋದೇನು, ಅಲ್ಲಿ ಅವ್ರು ನಮಾಜ್ ಮಾಡೋದೇನು, ಇಲ್ಲಿ ನಮಾಜ್ ಮಾಡೋದೇನು? ಅದ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ ನಿಮಗೆ? ಮಾತಾಡಿ ನೋಡೋಣ. ಇರ್ತೀರಾ ಅಂತ ಹೇಳಿ. ಇರೋಕ್ಕಾದರೂ ಆಗುತ್ತಾ? ಅಥವಾ ನೀವು ಮನೆಯಲ್ಲಿ ನೆಮ್ಮದಿಯಾಗಾದರೂ ಇರ್ತೀರಾ ಅಂತ ಹೇಳಿ. ಯಾಕಂದರೆ ಇಲ್ಲಿ ಯಾರು ಕೇಳಲ್ಲ ಹಿಂದೂ ಧರ್ಮದಲ್ಲಿ. ಓ ಅಂತೇಳಿ ಒಂದಿಷ್ಟು ಹೋರಾಟ ಮಾಡೋದು, ಅದಕ್ಕೊಂದಿಷ್ಟು ಆಕ್ರೋಶ ಅನ್ನೋದು ಅಷ್ಟೇ. ಇನ್ನೇನಿದೆ? ಇನ್ನೇನು ಮಾಡೋಕ್ಕಾಗತ್ತೆ ನಮ್ಮ ಹತ್ರ? ಅದರ ಪರಿಣಾಮದಿಂದ ನಾಲಿಗೆ ಹರಿಬಿಟ್ಟು ಮಾತನಾಡುವಂಥದ್ದಿಲ್ಲ. ರಾಮ ಬೇರೆ ಬೇರೆ ಅಂತೇಳಿ ಅದನ್ನು ಡಿವೈಡ್ ಮಾಡಿ ಇನ್ನೇನು ಉಳಿದಿದೆ ನಿಮಗೆ? ನಾಚಿಕೆ ಆಗಲ್ಲ ನಿಮಗೆಲ್ಲ? ಯಾಕಿನ್ನೂ ಅದೇ ಧರ್ಮದಲ್ಲೇ ಠಿಕಾಣೆ ಹೊಡ್ಕೊಂಡು ಕೂತ್ಕೊಂಡಿದ್ದೀರಾ? ಅದ್ರ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅನ್ನೋದಾದ್ರೆ ಅಸಹ್ಯ ಅನಿಸಲ್ವಾ ನಿಮಗೆ? ಇವರೆಲ್ಲ ಎಲ್ಲರನ್ನೂ ಸಮಾನವಾಗಿ ನೋಡುವಂಥವ್ರಂತೆ. ಮಾತಿದ್ರೆ ಬಾಯಿ ಬಿಟ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ರಿ. ಕೈಲಿ ಹಿಡ್ಕೊಂಡು ಒಂದು ಬುಕ್ ಹಿಡ್ಕೊಂಡು ಓಡಾಡ್ತಿರಲ್ಲ ಸಂವಿಧಾನದ ಬಗ್ಗೆ. ಎಲ್ಲ ವಿಚಾರವನ್ನು ಸಂವಿಧಾನಕ್ಕೆ ಕನೆಕ್ಟ್ ಮಾಡ್ತೀರಾ. ಯಾಕೆ ಸಂವಿಧಾನದಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು ಅಂತಿದೆ ತಾನೆ? ಯಾಕೆ ಈ ಭಾವನೆಗಳಿಗೆ ಧಕ್ಕೆ ಮಾಡ್ತೀರಾ ನೀವೆಲ್ಲ? ನಿಮ್ಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ನಿಮ್ಗೆ ಬಾಯಿಗೆ ಬಂದಿಂಗ್ ಮಾತಾಡೋಕ್ಕೆ. ಮತ್ತೆ ಸಂವಿಧಾನ ಅನ್ನೋದು, ಸಂವಿಧಾನದಲ್ಲಿ ಏನಿದೆ ಮೊದಲು ಅದನ್ನು ತಿಳ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಮಾತನಾಡ್ಕೊಳ್ಳಿ. ಹರ್ಟ್ ಆಗುತ್ತೆ ಇನ್ನೊಬ್ಬರಿಗೆ ಅನ್ನುವಂಥದ್ದು ಅರಿವು ಇಲ್ಲ ಇವ್ರಿಗೆ, ಪರಿಜ್ಞಾನವೂ ಕೂಡ ಇಲ್ಲ.
ಇನ್ನು ದಕ್ಷಿಣ ಭಾರತದ ಕಡೆಗೆ ಬರೋಣ, ಈ ಕಡೆಗೆ ನಮ್ಮ ಕಡೆಗೆ. ಐತಿಹಾಸಿಕ 13ನೇ ಕುಂಭಮೇಳ. ಕುಂಭಮೇಳ ಅಲ್ಲ ಅದು ಆ್ಯಕ್ಚುಲಿ, ಯಾಕೆ ಕುಂಭಮೇಳ ಅಂತ ಕರೀತಾರೆ ನಂಗೆ ಗೊತ್ತಿಲ್ಲ. ಕುಂಭ ಅಂದರೆ ಏನು ಬರೋಣ, ಫಸ್ಟ್ ನೋಡ್ಬಿಡೋಣ. ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಚಾಲನೆ ಸಿಕ್ಕಿದೆ. ಮೊದಲ ದಿನವೇ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಕುಟುಂಬ ಸಮೇತ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಭಕ್ತರ ತೆಪ್ಪದಲ್ಲಿ ದೇವರನ್ನ ಸಂಗಮದಲ್ಲಿ ಒಂದು ಸುತ್ತು ಹಾಕಿದ್ರು. ಹೆಣ್ಮಕ್ಳು ತಮಟೆ ಸದ್ದಿಗೆ ನರ್ತಿಸಿ ಭಕ್ತಿ ಮೆರೆದ್ರು. ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ನದಿಗಳು ಸೇರುವ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 6 ವರ್ಷಗಳ ನಂತರ ಕುಂಭಮೇಳ ನಡೀತಾ ಇದೆ. ಇಂದಿನಿಂದ 3 ದಿನ ಅಂದರೆ ನಾಳೆ ಮತ್ತು ನಾಡಿದ್ದು ಕುಂಭಮೇಳ ನಡೆಯುತ್ತೆ. ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ನಡೆಸಿದೆ. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋಕ್ಕಾಗದೇ ಇರುವಂಥವರು ಟಿ ನರಸೀಪುರ ಕುಂಭಮೇಳಕ್ಕೆ ಹೋಗಬಹುದು. ನಿನ್ನೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮಿಂದೆದ್ದು ಬಂದ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. ಇದು ಶುರುವಾಗಿರುವಂಥ ರೀತಿ ಬೇರೆ. ಅಲ್ಲಿ ಅರ್ಧ ಕುಂಭಮೇಳ ಮಾಡ್ತಾರೆ, ಪೂರ್ಣ ಕುಂಭಮೇಳಗಳನ್ನು ಮಾಡ್ತಾರೆ ಸಂಗಮದಲ್ಲಿ. ಹಾಗಾಗಿ ಇಲ್ಲೂ ಒಂದು ಆರಂಭ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 1989ರಲ್ಲಿ ಚುಂಚನಗಿರಿ ಶ್ರೀಗಳು, ಈಗಿರುವಂಥವರಲ್ಲ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ಅವರು ಮತ್ತು ಸುತ್ತೂರು ಶ್ರೀಗಳು ಸೇರಿಕೊಂಡು 1989ರಲ್ಲಿ ಇದನ್ನು ಆರಂಭ ಮಾಡ್ತಾರೆ. ಆಗಿನಿಂದ ಆರಂಭವಾಗಿರೋದಿದು 3 ದಿನಗಳ ಕಾಲ ನಡೆಯುತ್ತೆ. ಏನು ತ್ರಯೋದಶಿ ಮತ್ತು ಚತುರ್ದಶಿ ಮತ್ತು ಮಾಘ ಪೂರ್ಣಿಮೆ, ಈ 3 ದಿನಗಳು ಸಂಧಿಸುವಂಥ ದಿನಗಳು. ಹಾಗಾಗಿ ಇದನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಇದನ್ನ ಕುಂಭಮೇಳ ಅಂತ ಕರೆಯಲ್ಲ. ಕುಂಭ ಅಂದ್ರೆ ಏನು? ಕಳಶ. ಅದು ಅಮೃತ ಮಂಥನ ಆದಂಥ ಸಂದರ್ಭದಲ್ಲಿ ಅಮೃತ ಕಳಶ ಇತ್ತಲ್ವಾ, ಮಂಥನ ಆದಂಥ ಸಂದರ್ಭದಲ್ಲಿ ಆ ಅಮೃತ ಬಿದ್ದಿರುವಂಥ ಜಾಗಗಳು, ಅವುಗಳು ಮಾತ್ರ ಕುಂಭಮೇಳ ನಡೆಯುವಂಥ ಜಾಗಗಳು. ಇವೆಲ್ಲ ಮಾಘಮೇಳ ಅಂತ ಕರಿಬೇಕು. ಸಂಗಮ ಇರುವಂಥ ಜಾಗ. ಬಹಳ ಚೆನ್ನಾಗಿದ್ದೀರಿ ಈ ವಿಚಾರದಲ್ಲಿ. ಅಲ್ಲಿ ಸ್ಫಟಿಕ ಇದೆಯಲ್ಲ, ಅದು ಗುಪ್ತಗಾಮಿನಿ ಅಂತ ಕರೀತಾರೆ. ಸೇಮ್ ಅಲ್ಲಿ ಹೇಗೆ ಗಂಗಾ ಮತ್ತು ಯಮುನಾ ಬಂದಾಗ ಸರಸ್ವತಿ ಹೇಗೆ ಅದೃಶ್ಯಳಾಗಿ ಕಾಣಿಸ್ಕೊಳ್ತಾಳೆ, ಹಾಗೆ ಇಲ್ಲಿ ಸ್ಫಟಿಕ ಕಾಣಿಸಿಕೊಳ್ಳೋದು ಇಲ್ಲೂ ಕೂಡ. ಬಟ್ ಇದ್ರದ್ದು ಇನ್ನೊಂದು ಹೇಳ್ತೀನಿ ಹಿನ್ನೆಲೆ. 1959ರಿಂದ 69ರಲ್ಲಿ ಉತ್ಖನ ನಡೆಯುತ್ತೆ ಇಲ್ಲಿ. ಈ ಕಾವೇರಿ ನದಿಯ ಎಡದಂಡೆಗಳ ಬಳಿಯಲ್ಲಿ ಉತ್ಖನ ನಡೆಯುತ್ತೆ. ಆ ಉತ್ಖನ ನಡೆಯುವಂಥ ಸಂದರ್ಭದಲ್ಲಿ ಭಿಕ್ಷೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿ. ಆ ದೇವಸ್ಥಾನದ ಬಳಿ ನರಸೀಪುರ ಪಟ್ಟಣ ಎದುರು ಕಾವೇರಿ ಜಲಾನಯನ ಪ್ರದೇಶದ ಭಾಗದಲ್ಲಿ ನವಶಿಲಾಯುಗವು ಇತ್ತು ಅನ್ನೋದರ ಉಲ್ಲೇಖಗಳು, ದಾಖಲೆಗಳಿದೆ ಈ ತ್ರಿವೇಣಿ ಸಂಗಮದ ಸುತ್ತಲೂ ಕೂಡ. ಬಹಳ ಚೆನ್ನಾಗಿದೆ. ಇದನ್ನ ಕೆಲವು ಅಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ನಮಗೆ ನವಶಿಲಾಯುಗದ ಪಳಿಯುಳಿಕೆಗಳೆಲ್ಲ ಸಿಕ್ಕಿವೆ. ಹಾಗಾಗಿ ಅದರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾನ್ಯತೆಯನ್ನು ಕೊಡಬೇಕು ಸರ್ಕಾರಗಳು, ರಾಜ್ಯ ಸರ್ಕಾರಗಳು. ಕೇವಲ ಧಾರ್ಮಿಕ ಮತ್ತು ಭಾವನಾತ್ಮಕವಾಗಿರುವಂಥ ವಿಚಾರ ಒಂದು ಕಡೆಗೆ ಅಷ್ಟೇ, ಅದನ್ನಲ್ಲಿಗೆ ಸೀಮಿತಗೊಳಿಸ್ಬೇಡಿ. ಇನ್ನೊಂದು ಅದ್ಭುತವಾಗಿರುವಂಥ ಪ್ರವಾಸಿ ತಾಣವೂ ಕೂಡ ಆಗುತ್ತೆ. ಧಾರ್ಮಿಕ ಪ್ರವಾಸಿ ತಾಣ, ಧಾರ್ಮಿಕ ತಾಣಗಳಾಗ್ತವೆ ಇವೆಲ್ಲ. ಅಲ್ಲಿ ಹೇಗಿದೆ ನೋಡಿ, ಕೋಟಿ ಜನಸಂಖ್ಯೆಗಳು ಬರುತ್ತೆ. ವಿದೇಶದಿಂದ, ದೇಶ ವಿದೇಶಗಳಿಂದ ಜನ ಬರ್ತಾರೆ. ಇದು ಹಾಗೆ ಆಗಬೇಕು. ಅದಕ್ಕೆ ಮಾನ್ಯತೆ ಸಿಗಬೇಕು ಅಂತಂದರೆ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಡಬೇಕು. ಕೇವಲ ಬಂದಾಗ ಒಂದು 3 ದಿನ ಮಾಡಿಬಿಟ್ಟು ಮುಗಿಸ್ಬಿಟ್ರೆ ಅಲ್ಲ, ಯೋಚನೆ ಮಾಡಬೇಕು ಸರ್ಕಾರಗಳು ಮಾಡಿ. ಬಟ್ ಇದನ್ನು ಕುಂಭಮೇಳ ಅಲ್ಲ, ಮಾಘ ಮೇಳ ಅಂದರೆ ಚೆನ್ನಾಗಿರುತ್ತೆ ಅದನ್ನು. ಸೊ ಒಂದು ವಿರಾಮ ತಗೊಳ್ಳುವಂತ ಸಂದರ್ಭ, ಅಥವಾ ಸಿದ್ದರಾಮಯ್ಯ ನೋಡ್ಬಿಡೋಣ ಅಲ್ವಾ? ಓಕೆ, ನೋಡ್ಬಿಡೋಣ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭಾರತಿ ಸುರೇಶ್ಗೆ ಹೈಕೋರ್ಟ್ ಮಧ್ಯಂತರ ರಕ್ಷಣೆಯನ್ನ ಮುಂದುವರೆಸಿದೆ. ಇಬ್ಬರಿಗೂ ಇಡಿ ಜಾರಿ ಮಾಡಿದ ಸಮನ್ಸ್ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿತು. ಸಚಿವ ಭಾರತಿ ಸುರೇಶ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಾಡಿದ್ರು. ಭಾರತಿ ಸುರೇಶ್ 2023ರ ಜೂನ್ನಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ಇಡಿ ಪ್ರಶ್ನಾವಳಿಯಲ್ಲಿ ಅಪ್ಪ, ತಾತ, ಮಕ್ಕಳು, ಮೊಮ್ಮಕ್ಕಳ ಮಾಹಿತಿ ಎಲ್ಲಾ ನೀಡಿ ಅಂತ ಸಮನ್ಸ್ ಮಾಡಿದೆ. ಪ್ರಕರಣದಲ್ಲಿ ಸುರೇಶ್ ಆರೋಪಿಯಲ್ಲ, ಆದರೂ ಇಡಿ ಸಮನ್ಸ್ ನೀಡಿದೆ. ಇದರ ಹಿಂದಿನ ಉದ್ದೇಶ ಏನು ಅಂತ ಕೇಳಿದ್ರು. ಸಿಎಂ ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ಪ್ರಕರಣದಲ್ಲಿ ಸೈಟ್ಗಳನ್ನು ವಾಪಸ್ ಮಾಡಲಾಗಿದೆ, ಮನಿ ಲಾಂಡ್ರಿಂಗ್ ಪ್ರಶ್ನೆಯೇ ಬರೋದಿಲ್ಲ. ನಟೇಶ್ ಪ್ರಕರಣದಲ್ಲಿ ಇಡಿ ಸಮನ್ಸ್ ಅನ್ನ ಕೋರ್ಟ್ ರದ್ದು ಮಾಡಿದೆ. ಇಡಿಯೇ ಕಾನೂನು ಉಲ್ಲಂಘಿಸಿದೆ ಅಂತ ಕೋರ್ಟ್
ತಿಳಿಸಿದೆ. ಹೀಗಾಗಿ ಇಡಿ ತನಿಖೆ ಸರಿಯಲ್ಲ ಅಂತ ವಾದ ಮಂಡಿಸಿದರು. ಈ ಮಧ್ಯೆ ಸಿಎಂ ವಿರುದ್ಧದ ಮೂಡಾ ಕೇಸ್ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಮುಕ್ತಾಯಗೊಳಿಸಿದ್ದಾರೆ. ವಾರಾಂತ್ಯದಲ್ಲಿ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸದಿರಲು ಸ್ನೇಹಮಯಿ ಕೃಷ್ಣ ನಿರ್ಧಾರ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತಾವೇ ವಾದ ಮಂಡಿಸಲು ತೀರ್ಮಾನಿಸಿದ್ದಾರೆ. ಅಂದಹಾಗೆ ಮುಖ್ಯಮಂತ್ರಿಗಳನ್ನ ಸಿಬಿಐ ಬಂಧಿಸಲಿ ಅಂತ ಅವರ ಪಕ್ಷದವರೇ ಮಸಲತ್ತು ಮಾಡ್ತಾ ಇದ್ದಾರೆ ಅಂತ ಮಾಜಿ ಮಂತ್ರಿ ಮುನಿರತ್ನ ಆಪಾದನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಇಲ್ಲಾಂದ್ರೆ ಸರ್ಕಾರ 6 ತಿಂಗಳಿಗೆ ಉರುಳುತ್ತೆ ಅಂತ ಎಚ್ಚರಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿಬಿಐ ಕೊಟ್ರೆ ಸಾಕು ಅಂತ ಕಾಯುವಂತವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಜನ ಅವರು. ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೋ ಶತ್ರುಗಳಲ್ಲ, ಮಗ್ಗಲ್ ಮುಳ್ಳೆ ಶತ್ರು. ಸ್ನೇಹಮಯಿ ಕೃಷ್ಣ ಅನ್ನೋರ ಜೊತೆ ಕಾಂಗ್ರೆಸ್ ನಲ್ಲಿರೋಂಥ ಮುಖಂಡರುಗಳೇ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿರೋನು ಅದು 660 KVA, ಅದು ಮುಟ್ಟೋದಷ್ಟು. ನೋಡೋಣ ಕೋರ್ಟ್ ವಿಚಾರದಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಸಿಬಿಐ ಇಂದಲೂ ಕೂಡ ಒಂದಿಷ್ಟು ರಿಲ್ಯಾಕ್ಸೇಷನ್ ಸಿಕ್ಕಿತ್ತು. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇಡಿಯಿಂದಲೂ ಕೂಡ ರಿಲ್ಯಾಕ್ಸೇಷನ್ ಸಿಕ್ಕಿದೆ. 20ನೇ ತಾರೀಕು ಆದ್ಮೇಲೆ ನೋಡೋಣ ಅಲ್ವಾ? ಓಕೆ.